ಹಾಯ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಾನು ಮಾಡ್ತಾ ಇದ್ದೀನಿ ಸ್ಪೆಷಲ್ ಚಿಕನ್ ರೆಸಿಪಿ. ಓಕೆ, ಇದನ್ನು ಹೇಗೆ ಮ್ಯಾರಿನೇಟ್ ಮಾಡಿದ್ದೆ ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಸ್ಪೆಷಲ್ ಒಂದು ಚಿಕನ್ ರೆಸಿಪಿ ನಾನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಯಾವಾಗಲಾದರೂ ಸ್ಪೆಷಲ್ ಏನಾದರೂ ಇದೆ ಅದರ ಮನೆಯಲ್ಲಿ ಅವತ್ತು ಇದನ್ನು ಫ್ರೈ ಮಾಡ್ಬೋದು, ಅಥವಾ ಹೀಗೇನೂ ಫ್ರೈ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಇದು. ಓಕೆ, ಬನ್ನಿ ಹೇಗೆ ಮ್ಯಾರಿನೇಟ್ ಮಾಡಿದೆ ಅಂತೇಳಿ ಫಸ್ಟ್ಗೆ ನೋಡ್ಕೊಂಡು ಬರೋಣ. ಓಕೆ, ಇಲ್ಲಿ ನಾನು 1.5 kg ಚಿಕನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್, ಜಾಸ್ತಿ ಬೇಡ, 1 ಚಮಚದಷ್ಟು ಸಣ್ಣ ಚಮಚದಲ್ಲಿ ಸಾಕು. ನೆಕ್ಸ್ಟ್ ಇದಕ್ಕೆ ಹಾಕೋಣ ಅರಶಿನ ಪೌಡರ್ ಸ್ವಲ್ಪ, ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಆಮೇಲೆ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ಕೊತ್ತಂಬರಿ ಪೌಡರ್, ಧನಿಯಾ ಪೌಡರ್ 1 ಚಮಚದಷ್ಟು. ಆಮೇಲೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು. ಓಕೆ, ನೆಕ್ಸ್ಟ್ ಇದಕ್ಕೆ ಮೊಸರನ್ನು ಹಾಕಲಿಕ್ಕುಂಟು. ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಮೊಸರನ್ನು ಹಾಕೋಣ, ಹಾಗೂ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಸೋಯಾ ಸಾಸ್. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಹಾಗೆಯೇ ಬಿಡಿ, ಒಳ್ಳೆ ರೀತಿದು ಮ್ಯಾರಿನೇಟ್ ಆಗಲಿ. ಓಕೆ, ಇವಾಗ ಒಂದು ಬಾಣಲೆ ತಗೊಳ್ಳಿ. ಅದರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಿ ಇದಕ್ಕೆ ಇಡೀ ಗರಂ ಮಸಾಲ, ಚಕ್ಕೆ, ಲವಂಗ, ಬಡಿಶೇಪು ಅದನ್ನೆಲ್ಲ ಹಾಕೋಣ. ಆಮೇಲೆ 4 ದೊಡ್ಡ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಇಲ್ಲಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಪೂರ್ತಿಯಾಗಿ ಇದರ ಕಲರ್ ಚೇಂಜ್ ಆಗಬೇಕು. ಇವಾಗ ನೀರುಳ್ಳಿಯಲ್ಲಿ ಕೆಂಪಾಗ್ತಾ ಬರ್ತಾ ಉಂಟಲ್ವಾ, ಒಳ್ಳೆ ರೀತಿ ಕೆಂಪಾಗಬೇಕು. ನೋಡ್ಬೋದು ನೀವು, ಕಲರ್ ಕಂಪ್ಲೀಟಾಗಿ ಇವಾಗ ಚೇಂಜ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಕರಿಬೇವು ಸೊಪ್ಪು ಹಾಗೂ 2 ರಿಂದ 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೋಣ. ಓಕೆ, ನೋಡಿ ಈ ರೀತಿ ಕೆಂಪಾಗಬೇಕು ನೀರುಳ್ಳಿ, ಪರ್ಫೆಕ್ಟ್ ಆಗಿದೆ. ಇವಾಗ ಈ ಟೈಮಲ್ಲಿ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ ಚಿಕನ್ ಇತ್ತು ನೋಡಿ, ಅದನ್ನು ಹಾಕಬೇಕು. ಗ್ಯಾಸನ್ನು ಲೋ ಫ್ಲೇಮ್ ಮಾಡಲಿಕ್ಕಿಲ್ಲ, ಆದಷ್ಟು ಹೈ ಫ್ಲೇಮಲ್ಲೇ ಇಡ್ಲಿ ಮಾಡಲಿಕ್ಕೆ. ಆವಾಗ ಒಳ್ಳೆ ರೀತಿ ಮಸಾಲ ಉಂಟಲ್ಲ ಫ್ರೈ ಆಗುತ್ತೆ. ಫಸ್ಟಿಗೆ 1 ನಿಮಿಷ ಚೆನ್ನಾಗಿ ಇದನ್ನು ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ತೆಂಗಿನೆಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಓಕೆ, 1 ನಿಮಿಷ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಇವಾಗ ನೀರನ್ನು ಸೇರಿಸೋಣ. ಇಲ್ಲಿ ಡ್ರೈ ಆಗ್ತಾ ಬರುವಾಗ ನೀರನ್ನು ಸೇರಿಸಿ ಈ ಮಸಾಲವನ್ನು ಫುಲ್ಲು ಇದರ ಎಣ್ಣೆ ಬಿಡೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಲಿಕ್ಕುಂಟು. ನೋಡಿ ಇವಾಗ ಒಳ್ಳೆ ರೀತಿದು ನೀರು ಕೂಡ ಬಿಟ್ಟಿದೆ ಹಾಗೂ ಆಯಿಲ್ ಕೂಡ ಬಿಟ್ಟಿದೆ. ಸ್ವಲ್ಪ ಡ್ರೈ ಆಗೋವರೆಗೂ ವೆಯ್ಟ್ ಮಾಡೋಣ. ಇವಾಗ ಸ್ವಲ್ಪ ಡ್ರೈ ಆಗಿದ್ದೆ. ಇದಕ್ಕೆ 1.5 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಕಮ್ಮಿ ತಿನ್ನುವವರು ಕಮ್ಮಿ ಹಾಕ್ಬೋದು. ನೋಡಿ ಎಣ್ಣೆಯಲ್ಲೇ ಈ ಮಸಾಲ ಇವಾಗ ಫ್ರೈ ಆಗ್ತಾ ಉಂಟು. ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಮತ್ತೊಮ್ಮೆ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಇದೇ ರೀತಿ 2 ಸಲ ನೀರನ್ನು ಸೇರಿಸಿ ನಾನು ಈ ಮಸಾಲನ್ನು ಒಳ್ಳೆ ರೀತಿ ಇದರ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಇದರ ಕಲರ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈ ರೀತಿ ಬರಬೇಕಿದು. ಇವಾಗ ಕಂಪ್ಲೀಟ್ ಆಗಿದ್ದು ಡ್ರೈ ಆಗಿದ್ದೆ. ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಲಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಚಿಕನ್ ರೆಡಿ ಆಗಿದೆ. ನೋಡಿ ಯಮ್ಮಿಯಾಗಿ ಕಾಣ್ತಾ ಉಂಟಲ್ವಾ, ಒಳ್ಳೆ ತೆಂಗಿನಕಾಯಿ ಫ್ಲೇವರ್ ಕೂಡ ಹೊಡಿತಾ ಉಂಟು, ಹಾಗೂ ತುಂಬ ಚೆನ್ನಾಗಾಗುತ್ತೆ. ಕಲರ್ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಓಕೆ, ಇಷ್ಟೇ ಮಾಡಲಿಕ್ಕಿರೋದು. ಇವಾಗ ಸರ್ವ್ ಮಾಡಿ, ಬಿಸಿ ಬಿಸಿ ಇರುವಾಗ ಇದನ್ನು ಸರ್ವ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ. ಎಷ್ಟೊಂದು ಸಿಂಪಲ್ ಇದೆ ನೋಡಿದ್ರಲ್ಲ. ಆದರೆ ಹೈ ಫ್ಲೇಮಲ್ಲೇ ನೀವು ಇದನ್ನು ಮಾಡಬೇಕು, ಆವಾಗ ಮಾತ್ರ ಇದು ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಘಮ ಘಮ ಚಿಕನ್ ರೆಡಿ ಆಗಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು, ಹಾಗೂ ಫುಲ್ ಫ್ರೈ ಆಗಿ ಮಸಾಲ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.